ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಜೂನ್ 18ನೇ ತಾರೀಕು 2025 ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಮಾಡೋದಕ್ಕೆ ಸೂಕ್ತ ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಚಿನ್ನದ ತಜ್ಞರ ಅಭಿಪ್ರಾಯವೇನು, ಹೂಡಿಕೆದಾರರ ಅಭಿಪ್ರಾಯವೇನು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಒಂದು ಭರ್ಜರಿ ನ್ಯೂಸ್ ಜೊತೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಬ್ಯಾಂಕ್ನಲ್ಲಿ ನಿಮ್ಮ ಚಿನ್ನಗಳನ್ನು ಅಡವಿಟ್ಟಿದ್ದೀರಾ ಸ್ನೇಹಿತರೆ, ಅಂಥವರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಂಕಿನಲ್ಲಿ ಚಿನ್ನ ಅಡವಿಟ್ಟ ಗ್ರಾಹಕರಿಗೆ ಗುಡ್ ನ್ಯೂಸ್. ಯಾಕಂದರೆ ಈ ವಿಡಿಯೋನ ಫುಲ್ ಕೊನೆ ತನಕ ನೋಡಿ ಸ್ನೇಹಿತರೆ. ಚಿನ್ನದ ಅಪ್ಡೇಟ್ ಮತ್ತು ಗೋಲ್ಡ್ ಸಿಲ್ವರ್ ಅಪ್ಡೇಟ್ನ ಸ್ನೇಹಿತರೆ ಎಷ್ಟೆಲ್ಲ ಬದಲಾವಣೆಗಳು ಆಗಲಿದೆ, ಮುಂದಿನ ದಿನಗಳಲ್ಲಿ ಎಷ್ಟೆಲ್ಲ ಕಡಿಮೆ ಸಿಗಲಿದೆ, ಎಷ್ಟು ಜಾಸ್ತಿ ಆಗಲಿದೆ, ಇದರ ಜೊತೆಗೆ ಸ್ನೇಹಿತರೆ ತಜ್ಞರ ಅಭಿಪ್ರಾಯವೇನು, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ, ಇನ್ನು ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟಿರುವ ಗ್ರಾಹಕರಿಗೆ ಸ್ನೇಹಿತರೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಾಗೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತೊಗೊಂಡು ಬಂದು ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಡೆಯಿಂದನೂ ಕೂಡ ಹೊಸ ಅಪ್ಡೇಟ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮೊದಲನೇದಾಗಿ ಬ್ಯಾಂಕ್ನಲ್ಲಿ ಅಡ ಇಟ್ಟ ಬಂಗಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಹೊಸ ತೀರ್ಪು ನೀಡಿದೆ ಸ್ನೇಹಿತರೆ. ಗೋಲ್ಡ್ ಲೋನ್ ವಿಚಾರದಲ್ಲಿ ಗ್ರಾಹಕರಿಗೆ ಇದು ಮಹತ್ವದ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಗೋಲ್ಡ್ ಲೋನ್ ತೆಗೆದುಕೊಂಡ ಬಳಿಕ ಗ್ರಾಹಕ ಬ್ಯಾಂಕ್ ನಡುವೆ ವಿವಾದ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ರೀಎವಾಲ್ಯೂಯೇಷನ್ ನಿಷಿದ್ಧ ಅಂತಲೇ ಹೇಳ್ಬೋದು. ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ ಸ್ನೇಹಿತರೆ. ಯಾಕೆ, ಏನು, ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಅಡವಿಡ್ಬೋದಾ ಏನು ಅನ್ನೋದನ್ನ ನೋಡೋದಾದರೆ, ಚಿನ್ನ ಅಡ ಇಟ್ಟು ಗೋಲ್ಡ್ ಲೋನ್ ಪಡೆದಿದ್ದ ಗ್ರಾಹಕರಿಗೆ ಮಹತ್ವದ ಸುದ್ದಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಈ ವಿಚಾರದಲ್ಲಿ ಮಹತ್ವವಾಗಿದೆ ಸ್ನೇಹಿತರೆ. ಬ್ಯಾಂಕ್ ಅಧಿಕಾರಿಗಳ ನಡವಳಿಕೆಗೆ ಚಾಟಿ ಬೀಸಿದೆ ಅಂತಲೇ ಹೇಳ್ಬೋದು. ಬಿಹಾರದ ಮೋತಿಝಿಲ್ ಬ್ರಾಂಚ್ನ ಬ್ಯಾಂಕ್ ಆಫ್ ಇಂಡಿಯಾ ಸಂಸ್ಥೆಯೊಂದರಿಂದ 2020ರಲ್ಲಿ ಸುಮಾರು 7,07,000 ಅಷ್ಟು ಗೋಲ್ಡ್ ಲೋನ್ನ ಪಡೆದ ಅಭಿಷೇಕ್ ಸಿಂಗ್ ಎಂಬ ವ್ಯಕ್ತಿಯ ಪ್ರಕರಣದ ವಿಚಾರ ಅಂತಲೇ ಹೇಳಬಹುದು. ಈ ವಿಚಾರದಿಂದ ಸ್ನೇಹಿತರೆ ಗೋಲ್ಡ್ ಲೋನ್ ತೆಗೆದುಕೊಂಡಿರೋರಿಗೆ ಬಹಳ ಅದೃಷ್ಟ. ಯಾಕಂದರೆ 254 ಗ್ರಾಮ್ 22 ಕ್ಯಾರೆಟ್ ಬಂಗಾರವನ್ನು ಅವರು ಅಡವಿಟ್ಟಿದ್ದರು. ಆದರೆ 2023ರ ಮಾರ್ಚ್ನಲ್ಲಿ ಲೋನ್ ಕ್ಲಿಯರ್ ಮಾಡಿದ್ರು. ಆದರೆ ಬ್ಯಾಂಕ್ ಅವರ ಬಂಗಾರ ಹಿಂತಿರುಗಿಸಿಲ್ಲ ಸ್ನೇಹಿತರೆ. ಯಾಕೆ, ಏನು ಕಾರಣ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬದಲಿಗೆ ಬ್ಯಾಂಕ್ ಅಧಿಕೃತವಾಗಿ ಬಂಗಾರವನ್ನು ಮತ್ತೆ ಮೌಲ್ಯಮಾಪನ ಮಾಡಲಾಗಿದ್ದು ಅದನ್ನು ನಕಲಿ ಎಂದು ಘೋಷಿಸಿ ಲಾಭಕ್ಕಾಗಿ ಅದನ್ನು ಹರಾಜು ಹಾಕಲಾಗಿದೆ ಎಂದು ಆರೋಪಿಸಿದ ಅಭಿಷೇಕ್ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹಾಗಿದ್ರೆ ಏನೆಲ್ಲ ನಿರ್ಧಾರಗಳನ್ನು ಹೈಕೋರ್ಟ್ ಕೊಟ್ಟಿದೆ ಅಂದರೆ, ಹೈಕೋರ್ಟ್ ಈ ಹಿಂದೆ ಅಭಿಷೇಕ್ ನೀಡಿದ FIR ಅನ್ನು ರದ್ದುಪಡಿಸಿದ್ದರು. ಸುಪ್ರೀಂ ಕೋರ್ಟ್ ಅದನ್ನು ಮರುಸ್ಥಾಪಿಸಿದೆ. ನ್ಯಾಯಮೂರ್ತಿಗಳು ಈ ತೀರ್ಪಿನಲ್ಲಿ ಬ್ಯಾಂಕ್ ಅಧಿಕಾರಿಗಳು ಬಂಗಾರದ ಮೌಲ್ಯಮಾಪನ ಮಾಡಲು ಅಥವಾ ಬಂಗಾರವನ್ನು ಮಾರಾಟ ಮಾಡಲಿಕ್ಕೆ ಯಾವುದೇ ಹಕ್ಕಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ. ಇನ್ನು ಸುಪ್ರೀಂ ಕೋರ್ಟ್ ನುಡಿದಂತೆ ಬ್ಯಾಂಕ್ ಒಂದು ಸಾಲ ಗೋಲ್ಡ್ ಲೋನ್ ನೀಡಿದ ಮೇಲೆ ಲೋನ್ ಪಾವತಿಯಾದ ಬಳಿಕ ಬಂಗಾರದ ಹಕ್ಕು ಗ್ರಾಹಕರದೇ. ಅದನ್ನು ಮೌಲ್ಯಮಾಪನ ಮಾಡುವ ಅಥವಾ ಮಾರಾಟ ಮಾಡುವ ಯಾವ ರೀತಿ ಅಧಿಕಾರವು ಬ್ಯಾಂಕಿಗೆ ಇರದು ಎಂದು ಸ್ಪಷ್ಟವನ್ನ ಕೊಟ್ಟಿದ್ದಾರೆ. ಇನ್ನು ಇದರಿಂದ ಗೋಲ್ಡ್ ಲೋನ್ ಪಡೆದ ಗ್ರಾಹಕರು ಇನ್ನು ಮುಂದೆ ತಮ್ಮ ಹಕ್ಕುಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕೆಂದು ಖಚಿತ. ಇದೇ ವೇಳೆ ಬ್ಯಾಂಕುಗಳು ಸಹ ಗ್ರಾಹಕರ ಅಡವಿಟ್ಟ ಬಂಗಾರದ ಬಗ್ಗೆ ಕಾನೂನು ಮೀರದಂತೆ ನಡೆಯಬೇಕೆಂಬ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ ಈ ತೀರ್ಪು ಅಂತಲೇ ಹೇಳ್ಬೋದು. ಯಾರೆಲ್ಲ ಅಡವನ್ನು ಇಟ್ಟಿದ್ದೀರಾ ಬ್ಯಾಂಕಲ್ಲಿ ನಿಮ್ಮ ಗೋಲ್ಡ್ನ ಸ್ನೇಹಿತರೆ, ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇಂದಿನ ಚಿನ್ನದ ದರ ಎಷ್ಟಿದೆ, ಬೆಳ್ಳಿಯ ದರ ಎಷ್ಟಿದೆ,
ಜೂನ್ 18 ಅಂದರೆ ಜೂನ್ 18ನೇ ತಾರೀಕು 2025ರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ಬೋದು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿ ಕೊಳ್ಳುವವರ ಸಂಖ್ಯೆ ಮತ್ತಷ್ಟು ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆಯನ್ನು ಕಂಡಿದೆ ಸ್ನೇಹಿತರೆ. ಇಂದು 10 ಗ್ರಾಂ ಅಪರಂಜಿ ಚಿನ್ನದ ಬೆಲೆ ಎಷ್ಟಾಗಿದೆ, ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚಿನ್ನ ಜಾಸ್ತಿ ಇರಲಿ ಕಡಿಮೆ ಇರಲಿ, ಚಿನ್ನ ಕೊಳ್ಳುವವರ ಸಂಖ್ಯೆ ಹೆಚ್ಚಾಗೇ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಕಾರಣವೇನು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಭಾರತದಲ್ಲಿ ಚಿನ್ನವು ಅಪಾರ ಮೌಲ್ಯವನ್ನು ಹೊಂದಿದೆ. ಆಭರಣ, ಹೂಡಿಕೆ ಮತ್ತು ಸಂಪತ್ತಿನ ಸಂಕೇತವಾಗಿ ಚಿನ್ನವು ಎಲ್ಲರ ಮನೆಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಅಂತಲೇ ಹೇಳ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಚಿನ್ನದ ದರದಲ್ಲಿ ಗಮನಾರ್ಹ ಕುಸಿತ ಕಂಡು ಬಂದಿದ್ದು, ಇದು ಗ್ರಾಹಕರು, ಹೂಡಿಕೆದಾರರು ಮತ್ತು ಆಭರಣ ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳನ್ನು ಮತ್ತು ಸವಾಲುಗಳನ್ನು ತಂದಿದೆ ಸ್ನೇಹಿತರೆ. ಈ ಆತಂಕದಲ್ಲಿ ಚಿನ್ನದ ದರ ಕುಸಿತದ ಕಾರಣಗಳು ಅಥವಾ ಏರಿಕೆಯಾಗುವ ಕಾರಣಗಳು ಮತ್ತು ಪರಿಣಾಮಗಳು ಮತ್ತು ಭವಿಷ್ಯದ ಪ್ರವೃತ್ತಿಗಳ ಕುರಿತು ಈ ವಿಡಿಯೋದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಂದು ಜೂನ್ 18ನೇ ತಾರೀಕು ಸ್ನೇಹಿತರೆ. ಗೋಲ್ಡ್ ಪ್ರೈಸ್ ಟುಡೇ ಭಾರತೀಯ ಮಾರುಕಟ್ಟೆಯಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಏರುತ್ತಿದ್ದ ಚಿನ್ನದ ಬೆಲೆ ದಾಖಲೆಯ ಮಟ್ಟವನ್ನು ಮುಟ್ಟಿತು. ಆದರೆ ಮಂಗಳವಾರದಂದು ಚಿನ್ನದ ಬೆಲೆಯಲ್ಲಿ ಗಮನಾರ್ಹವಾದ ಕುಸಿತ ಕಂಡು ಬಂದಿದೆ. ಅದೇ ರೀತಿ ಬುಧವಾರ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ, ಚಿನ್ನದ ದರ ಕುಸಿತದ ಕಾರಣಗಳನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಜಾಗತಿಕ ಆರ್ಥಿಕ ಸ್ಥಿರತೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಆರ್ಥಿಕ ಸ್ಥಿರತೆಯಿಂದ ಚಿನ್ನದ ಬೇಡಿಕೆ ಕಡಿಮೆಯಾಗಿದೆ. ಡಾಲರ್ನ ಮೌಲ್ಯ ಏರಿಕೆ ಅಂದರೆ ಅಮೇರಿಕನ್ ಡಾಲರ್ನ ಬಲವರ್ಧನೆಯಿಂದ ಚಿನ್ನದ ಬೆಲೆಯ ಮೇಲೆ ಒತ್ತಡ ಹೆಚ್ಚಾಗಿದೆ. ಇನ್ನು ಹೂಡಿಕೆ ಬೇಡಿಕೆ ಕಡಿತ ಅಂತಲೇ ಹೇಳ್ಬೋದು. ಚಿನ್ನದಲ್ಲಿ ಹೂಡಿಕೆಯ ಆಸಕ್ತಿ ತಾತ್ಕಾಲಿಕವಾಗಿ ಕಡಿಮೆಯಾಗಿದೆ. ಇನ್ನು ಸ್ಥಳೀಯ ಬೇಡಿಕೆ ಕುಸಿತ. ಭಾರತದಲ್ಲಿ ಆಭರಣಗಳ ಬೇಡಿಕೆಯ ತಗ್ಗುವಿಕೆ ದರ ಕುಸಿತಕ್ಕೆ ಕಾರಣವಾಗಿದೆ. ಆಮದು ನೀತಿಗಳ ಬದಲಾವಣೆ. ಆಮದು ತೆರಿಗೆ ಮತ್ತು ನೀತಿಗಳಲ್ಲಿನ ಬದಲಾವಣೆಗಳು ಸ್ಥಳೀಯ ದರದ ಮೇಲೆ ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಎಷ್ಟಿದೆ, 24 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, ಇನ್ನು 22 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, 18 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, ಇದರ ಜೊತೆಗೆ ಬೆಳ್ಳಿಯ ಬೆಲೆ ಎಷ್ಟಿದೆ 1 kg ಅನ್ನೋದನ್ನ ನೋಡೋದಾದರೆ, ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ನೇಹಿತರೆ ಚಿನ್ನದ ದರ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,360,000 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 91,990 ಆಗಿದೆ. ಇನ್ನು ಬೆಳ್ಳಿಯ ಬೆಲೆ 1 kgಗೆ 1,10,100 ರೂಪಾಯಿ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ, 1 ಗ್ರಾಂ ಚಿನ್ನದ ಬೆಲೆ ಅನ್ನೋದಾದರೆ ಜೂನ್ 18ನೇ ತಾರೀಕು 22 ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ 1 ಗ್ರಾಮ್ಗೆ 9,199 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ 7,527 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ 10,036 ರೂಪಾಯಿ ಇದೆ. ಅದೇ ರೀತಿ 8 ಗ್ರಾಂ ಚಿನ್ನದ ಬೆಲೆಯನ್ನು ನೋಡೋದಾದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 10 ಗ್ರಾಮ್ಗೆ ಸ್ನೇಹಿತರೆ 8 ಗ್ರಾಮ್ಗೆ 60,216 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 8 ಗ್ರಾಮ್ಗೆ 73,592 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಬರೋಬ್ಬರಿ 80,288 ಇದೆ. ಹಾಗಿದ್ರೆ 10 ಗ್ರಾಂ ಚಿನ್ನದ ಬೆಲೆಯನ್ನು ನೋಡೋದಾದರೆ 18 ಗ್ರಾಮ್ ಆಭರಣದ ಬೆಲೆ 75,270 ರೂಪಾಯಿ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 91,990. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ 10 ಗ್ರಾಮ್ಗೆ 1,360,000 ರೂಪಾಯಿ ಆಗಿದೆ. ಇನ್ನು 100 ಗ್ರಾಂ ಚಿನ್ನವನ್ನು ನೋಡೋದಾದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 7,52,700 ರೂಪಾಯಿ ಇದೆ ಸ್ನೇಹಿತರೆ ಇಂದಿನ ಬೆಲೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 9,19,900 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ 100 ಗ್ರಾಮ್ಗೆ 10,03,600 ರೂಪಾಯಿ ಇದೆ. ಅದೇ ರೀತಿ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಬೇರೆ ನಗರಗಳಲ್ಲಿ ಸ್ನೇಹಿತರೆ ಚೆನ್ನೈ, ಮುಂಬೈ,
ಮತ್ತು ದೆಹಲಿಯಲ್ಲಿ ಅಂದರೆ ಇದರಲ್ಲೇ ನೋಡಿ ಸ್ನೇಹಿತರೆ, ಕಂಪೇರ್ ಮಾಡಿದರೆ ಚೆನ್ನೈ ಮುಂಬೈಯಲ್ಲಿ 9,199 ರೂಪಾಯಿ, ಇನ್ನು ಮುಂಬೈಯಲ್ಲೂ ಕೂಡ 9,199 ರೂಪಾಯಿ. ದೆಹಲಿಯಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಇದೆ, 9,214 ರೂಪಾಯಿ. ಕೋಲ್ಕತ್ತಾದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸ್ನೇಹಿತರೆ 9,199 ಇದೆ. ಹೈದರಾಬಾದಲ್ಲೂ ಕೂಡ ಸೇಮ್ ರೇಟ್ ಇದೆ, ಕೇರಳದಲ್ಲೂ ಕೂಡ ಸೇಮ್ ರೇಟ್ ಇದೆ, 9,199. ಆದರೆ ವಡೋದರದಲ್ಲಿ 9,204 ರೂಪಾಯಿ, ಇನ್ನು ಅಹಮದಾಬಾದಲ್ಲಿ 9,204 ರೂಪಾಯಿ. ಯಾಕೆ ನಮ್ಮ ನಗರಗಳಲ್ಲಿ ಇಷ್ಟು ಚಿನ್ನದ ಬೆಲೆ ಕಡಿಮೆಗೆ ಇದೆ, ಇನ್ನು ಬೇರೆ ನಗರಗಳಲ್ಲಿ ಚಿನ್ನದ ಬೆಲೆ ಜಾಸ್ತಿ ಇದೆ ಅನ್ನೋದನ್ನ ಕೇಳೋದಾದರೆ ಅದಕ್ಕೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಬೆಳ್ಳಿಯ ದರವನ್ನು ಮೊದಲದಾಗಿ ನೋಡ್ಬಿಡೋಣ. 100 ಗ್ರಾಮ್ಗೆ ಎಷ್ಟಿದೆ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ಅನ್ನೋದಾದರೆ, ಪ್ರಮುಖ ನಗರಗಳಲ್ಲಿ 100 ಗ್ರಾಮ್ ಬೆಳ್ಳಿಯ ಬೆಲೆ ಚೆನ್ನೈಯಲ್ಲಿ ಸ್ನೇಹಿತರೆ 12,010 ರೂಪಾಯಿ 100 ಗ್ರಾಮ್ ಬೆಳ್ಳಿಯ ಬೆಲೆ. ಆದರೆ ಮುಂಬೈಯಲ್ಲಿ ನೋಡ್ತಾ ಇರ್ಬೋದು 11,010, ಅಂದರೆ 1,000 ರೂಪಾಯಿ ಕಡಿಮೆ ಇದೆ ಸ್ನೇಹಿತರೆ. ದೆಹಲಿಯಲ್ಲಿ 11,010, ಕೋಲ್ಕತ್ತಾದಲ್ಲೂ ಕೂಡ ಸೇಮ್ ರೇಟ್ ಇದೆ, ಬೆಂಗಳೂರಲ್ಲೂ ಕೂಡ 11,010. ಆದರೆ ಹೈದರಾಬಾದ್ ಮತ್ತು ಕೇರಳದಲ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು 12,010 ರೂಪಾಯಿ ಇದೆ. ಕೇರಳದಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ, 12,010 ರೂಪಾಯಿ. ಪುಣೆ ಮತ್ತು ವಡೋದರ, ಅಹಮದಾಬಾದಲ್ಲಿ ಸೇಮ್ ರೇಟ್ ಇದೆ, 11,010. ಪ್ರಮುಖ ನಗರಗಳಲ್ಲಿ ಬೆಳ್ಳಿ ಮತ್ತು ಚಿನ್ನದ ಬೆಲೆ ಯಾಕೆ ಜಾಸ್ತಿ ಇದೆ ಅನ್ನೋದನ್ನ ಕೇಳೋರಿಗೆ ಈ ಉತ್ತರ ಅಂತಲೇ ಹೇಳ್ಬೋದು. ಅಬಕಾರಿ ಸುಂಕ, ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ GSTಗಳಂತಹ ಕೆಲವು ನಿಯಮಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ. ಸೊ ಆ ಕಾರಣದಿಂದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಜಾಸ್ತಿ ಇದೆ, ಬೆಳ್ಳಿಯ ಬೆಲೆಯೂ ಕೂಡ ಸ್ವಲ್ಪ ಜಾಸ್ತಿ ಇದೆ. ಇನ್ನು ಬೆಂಗಳೂರು ಸುಮಾರು ಏರಿಯಾಗಳಲ್ಲಿ ಸ್ನೇಹಿತರೆ ನಾರ್ಮಲ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಸ್ನೇಹಿತರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ನನ್ನು ಸಹ ಬಳಸಬಹುದು. BIS ಆ್ಯಪ್ ಮೂಲಕ ನೀವು ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಳಬಹುದು. ಇದಲ್ಲದೆ ಈ ಆ್ಯಪ್ ಮೂಲಕ ದೂರು ಕೂಡ ನೀಡಬಹುದು. ಚಿನ್ನದಲ್ಲಿ ಏನಾದರೂ ಮೋಸವನ್ನು ಹೋಗಿದ್ರೆ, ಎಕ್ಸಾಂಪಲ್ 24 ಕ್ಯಾರೆಟ್ ಚಿನ್ನವನ್ನು ಕೊಡೋಕೆ ಹೋಗಿ 18 ಕ್ಯಾರೆಟ್ ಚಿನ್ನವನ್ನು ಕೊಟ್ಟಿದ್ರೆ ಸ್ನೇಹಿತರೆ ಈ ಆ್ಯಪ್ ಮೂಲಕ ನೀವು ದೂರನ್ನು ನೀಡಬಹುದು. ಚಿನ್ನದ ದರ ಕುಸಿತವು ಗ್ರಾಹಕರಿಗೆ ಖರೀದಿಗೆ ಸೂಕ್ತ ಅಂತಲೇ ಹೇಳ್ಬೋದು. ಅವಕಾಶವನ್ನು ಒದಗಿಸಿದರೂ ಹೂಡಿಕೆದಾರರಿಗೆ ಇದು ಎಚ್ಚರಿಕೆಯಿಂದ ಯೋಜನೆ ಮಾಡುವ ಅಗತ್ಯವನ್ನು ಸೂಚಿಸುತ್ತದೆ. ಮಾರುಕಟ್ಟೆ ಏರಿಳಿತಗಳನ್ನು ಗಮನಿಸಿ ತಜ್ಞರು ಸಲಹೆಯನ್ನು ಪಡೆದು ನಿರ್ಧಾರ ಕೈಗೊಳ್ಳುವುದು ಬುದ್ಧಿಯಾದ ಕ್ರಮವಾಗಿದೆ. ಇನ್ನು ಭವಿಷ್ಯದಲ್ಲಿ ಚಿನ್ನದ ದರ ಚಲನೆಯು ಜಾಗತಿಕ ಆರ್ಥಿಕತೆ ಮತ್ತು ಸ್ಥಳೀಯ ಬೇಡಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಎಲ್ಲರೂ ಈ ಬದಲಾವಣೆಗಳನ್ನು ಗಮನದಿಂದ ಗಮನಿಸಬೇಕು. ಯಾವ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆಗೆ ಸಿಗಲಿದೆ ಆವಾಗ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡಿಬಿಡಿ. ಮುಂದಿನ ದಿನ ತನಕ ವೆಯ್ಟ್ ಮಾಡಿಬಿಡಿ ಅಂತಲೇ ಹೇಳ್ಬೋದು. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 10ರಿಂದ 12% ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ ತಜ್ಞರು. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಇವಾಗ ಚಿನ್ನವನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿ, ಮುಂದಿನ ದಿನಗಳಲ್ಲಿ ಉಪಯೋಗವಾಗುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಡೆಯಿಂದನೂ ಕೂಡ ಅವರು ಹೊಸ ಅಪ್ಡೇಟ್ನ ತಿಳ್ಕೊಂಡಂಗಾಗಲಿ, ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಈಸಿಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.